ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸನ್ನಿ ಸಚಿನ್, ನಿಮಗೆಲ್ಲರಿಗೂ ದ ಬೋರ್ಕರ್ಸ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ನಾನಿವತ್ತು ನನ್ನ ಸ್ನೇಹಿತೆ ಮತ್ತು ನೇಬರ್ ಕೂಡ ಅವ್ರ ಮನೆಯಲ್ಲಿ ಇದ್ದೇನೆ, ಪೂರ್ಣಿಮಾ ಅವ್ರ ಮನೆಯಲ್ಲಿ. ಅವರ ಅತ್ತೆಯವರು ಬಂದಿದ್ದಾರೆ ಊರಿಂದ. ಸೊ ಇವ್ರ ಮನೆಯಲ್ಲಿ ಗಣಪತಿನೂ ಕೂರಿಸ್ತಾರೆ. ಗಣಪತಿಗೆ ಇವತ್ತಿನ ದಿನ ಅವರು ಪುಂಡಿ ಪಲ್ಯ ಮತ್ತು ರೊಟ್ಟಿ, ಜೋಳದ ರೊಟ್ಟಿಯ ನೈವೇದ್ಯನ ಕೊಡ್ತಾರೆ. ಯಾಕಂದರೆ ದಿನಾಲೂ ಗಣಪತಿಗೆ ಸಿಹಿನೇ ನಾವು ಕೊಟ್ಟಿರ್ತೀವಿ. ಒಂದಿನ ಅವರು ಸ್ವಲ್ಪ ಹುಳಿ ಖಾರದ ನೈವೇದ್ಯನ ತೋರಿಸ್ತಾರೆ. ಸೊ ಫ್ರೆಂಡ್ಸ್, ಇವತ್ತು ಅಜ್ಜಿ ನಮ್ಮ ಜೊತೆ ಪುಂಡಿ ಪಲ್ಯದ ರೆಸಿಪಿನ ಶೇರ್ ಮಾಡಿದ್ದಾರೆ. ಅವರ ಕೈರುಚಿಯ ಪುಂಡಿ ಪಲ್ಯದ ರೆಸಿಪಿನ ನೋಡೋಣ ಬನ್ನಿ. ವೀಕ್ಷಕರೇ, ಪುಂಡಿ ಪಲ್ಯನ ಈ ಸೊಪ್ಪನ್ನು ಬಳಸಿ ಮಾಡ್ತಾರೆ. ಈ ಸೊಪ್ಪಿನ ಹೆಸರು ಗೊಂಗುರ ಸೊಪ್ಪು ಅಂತ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಸೋರೆಲ್ ಲೀವ್ಸ್ ಅಂತ ಕರೀತಾರೆ, ಹಾಗೂ ಮರಾಠಿಯಲ್ಲಿ ಇದು ಅಂಬಡ ಅಂತ ಕರೀತಾರೆ. ಇದು ಎಲ್ಲ ತರಕಾರಿ ಅಂಗಡಿಗಳಲ್ಲಿ ಸಿಗತ್ತೆ, ಆದರೆ ಯಾವಾಗಲೂ ಇರ್ತದಂತಿಲ್ಲ, ಅಪರೂಪಕ್ಕೊಮ್ಮೆ ಸಿಗೋದು ಇದೆ. ಇದು ನೋಡಲಿಕ್ಕೆ ಸ್ವಲ್ಪ ದಾಸವಾಳದ ಎಲೆ ಥರ ಇರುತ್ತೆ. ಇದು ಒಂದು ದಾಸವಾಳ ಗಿಡದ ಜಾತಿಗೆ ಸೇರಿದಂಥದ್ದೇ ಒಂದು ತಳಿ ಇದು. ಈಗ ಈ ಸೊಪ್ಪನ್ನು ಚೆನ್ನಾಗಿ ನಾವು ಹೆಕ್ಕಿ ಇಟ್ಟು ಆಮೇಲೆ ಅದನ್ನು ಸ್ವಚ್ಛ ಮಾಡಿ ತೊಳ್ಕೊಳ್ಬೇಕು. ಅದರಲ್ಲಿ ಮಣ್ಣು ಕಸ ಎಲ್ಲ ಇದ್ದರೆ ಹೋಗ್ತದೆ. ಆಮೇಲೆ ಈ ರೀತಿ ಸ್ವಚ್ಛ ಮಾಡಿದ ನಂತರ ಒಂದು ಪಾತ್ರೆಯಲ್ಲಿ ತೆಕ್ಕೊಂಡು ಇಡಬೇಕು. ಈಗ ಮೊದಲಿಗೆ ಈ ಎಲೆಗಳನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಒಂದು ಪಾತ್ರೆಯಲ್ಲಿ ಮುಕ್ಕಾಲಿನಷ್ಟು ನೀರನ್ನು ತುಂಬಿಸಿ ಅದರಲ್ಲಿ ಈ ಎಲೆಗಳನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಯಾಕಂದರೆ ಈ ಸೊಪ್ಪು ಹುಳಿಯಾಗಿರ್ತದೆ, ತುಂಬ ಹುಳಿ ಅಂಶ ಇರ್ತದೆ ಇದರಲ್ಲಿ. ಹಾಗಾಗಿ ಇದನ್ನು ಮೊದಲಿಗೆ ಬೇಯಿಸ್ಕೊಂಡು ಅದರ ನೀರನ್ನು ತೆಗಿತಾರೆ. ನೋಡಿ ವೀಕ್ಷಕರೇ, ಸೊಪ್ಪು ಬೇಯ್ತಾ ಇದ್ದಾಗೆ ಅದರ ಬಣ್ಣ ಬದಲಾಯಿತು. ಇದು ಒಂಥರ ಮೆಹಂದಿ ಬಣ್ಣಕ್ಕೆ ಬಂತು. ಇದು ಈಗ ಬೇಯಲಿಲ್ಲ, ಇನ್ನೂ ಸಹ ತುಂಬ ಹೊತ್ತು ಹಿಡಿಯುತ್ತದೆ. ಇದು ಬೇಯಲಿಕ್ಕೇ ಸುಮಾರು 20-30 ನಿಮಿಷಗಳು ಬೇಕು. ಈಗ ನೋಡಿ, ನೀರು ಕುದೀತಾ ಇದೆ, ಆದರೆ ಎಲೆ ಬೆಂದಿದ ಅಂತ ಒಮ್ಮೆ ನಾವು ಅದನ್ನು ಮುಟ್ಟಿ ನೋಡಬೇಕಾಗತ್ತೆ. ಅದು ಗಟ್ಟಿ ಇದೆ ಇನ್ನೂ ಸಹ, ಅಂದರೆ ಅದು ಸರಿಯಾಗಿ ಬೆಂದಿಲ್ಲ. ಈಗ ನೋಡಿ, ಇದು ಇನ್ನೂ ಸಹ ಬೇಯಲಿಕ್ಕೆ ಟೈಮ್ ಬೇಕು. ಈಗ ಇದಕ್ಕೆ ಬೇಕಾಗುವ ಮುಖ್ಯವಾದ ಸಾಮಗ್ರಿಗಳೇನೇನಂತ ನೋಡೋಣ. ಈ ಸೊಪ್ಪಿನ ಜೊತೆ ಸ್ವಲ್ಪ ಗೋಧಿ ನುಚ್ಚನ್ನು ಬಳಸ್ತಾರೆ, ಸ್ವಲ್ಪ ಜೀರಿಗೆ ಬೇಕು, ಸ್ವಲ್ಪ ಬೆಲ್ಲ ಚೂರು, ಆಮೇಲೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಜಾಸ್ತಿನೇ ತಗೋಬೇಕು, ಸ್ವಲ್ಪ ನೆಲಗಡಲೆ ಬೇಕು. ಇದು ಬಿಟ್ಟು ಎಣ್ಣೆ, ಉಪ್ಪು, ಆಮೇಲೆ ಅರಿಶಿನ ಪುಡಿ ಇದೆಲ್ಲ ಬೇಕಾಗತ್ತೆ. ಈಗ ಒಂದೊಂದೇ ಮಸಾಲೆ ಸಾಮಗ್ರಿಗಳನ್ನು ನಾವು ಕುಟ್ಟಿ ಪುಡಿ ಮಾಡಬೇಕಾಗತ್ತೆ. ಮೊದಲಿಗೆ ಕಲ್ಲಲ್ಲಿ ಅಜ್ಜಿ ಇದನ್ನು ಜೀರಿಗೆಯನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದಾರೆ. ತುಂಬ ನೈಸಾಗಿ ಪುಡಿ ಮಾಡಬೇಕು, ಇದರಿಂದ ರುಚಿನೂ ಮತ್ತು ಫ್ಲೇವರು ಚೆನ್ನಾಗಿರ್ತದೆ. ಈಗ ಇದನ್ನು ಎಷ್ಟಾಗುತ್ತೆ ಅಷ್ಟು ನೈಸಾಗಿ ಪುಡಿ ಮಾಡಿದರು. ಈಗ ಇದನ್ನು ನಾವೊಂದು ತಟ್ಟೆನಲ್ಲಿ ತೆಗೆದಿಟ್ಕೊಳ್ಳುವ ಪುಡಿ ಮಾಡಿದ ಜೀರಿಗೆನ. ಈಗ ಇವರು 4-5 ಹಸಿಮೆಣಸಿನ್ಕಾಯಿನ ತಗೊಂಡಿದ್ರು. ಖಾರಕ್ಕನುಗುಣವಾಗಿ ತಗೊಳ್ಳಿ, ಇದು ಸ್ವಲ್ಪ ಖಾರನೇ ಇರುತ್ತೆ ಪಲ್ಯ. ಸೊ ಇವರು 4-5 ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಕಟ್ ಮಾಡಿ ಕೈಯಿಂದನೇ ತುಂಡು ಮಾಡಿ ಅದನ್ನು ಕಲ್ಲಲ್ಲೇ ಕುಟ್ಟಿ ಅದರ ಪೇಸ್ಟ್ ಮಾಡ್ತಾ ಇದ್ದಾರೆ. ಇದೊಂದು ಪಕ್ಕಾ ಸಾಂಪ್ರದಾಯಿಕವಾದಂಥ ಅಡುಗೆ. ಹಾಗಾಗಿ ಇದನ್ನು ನೋಡಿ, ನಾವು ರೆಡಿಮೇಡ್ ಪೇಸ್ಟಲ್ಲಿ ಏನೂ ಇವರು ಬಳಸಲ್ಲ. ಈ ಥರ ಕಲ್ಲಿನಲ್ಲಿ ಮಸಾಲೆಗಳನ್ನು ಕುಟ್ಟಿ ಪುಡಿ ಮಾಡಿನೇ ಬಳಸ್ತಾರೆ. ಇದು ಆರೋಗ್ಯಕ್ಕೆ ಸಹ ಒಳ್ಳೆಯದು, ಇದರ ರುಚಿ ಸಹ ತುಂಬ ಚೆನ್ನಾಗಿ ಬರ್ತದೆ. ಈಗ ನಾವು ಮಾಡಿಟ್ಟಂಥ ಹಸಿಮೆಣಸಿನ್ಕಾಯಿ ಪೇಸ್ಟ್ನು ಕೂಡ ಇವರು ತೆಗೆದಿಟ್ಟರು. ಈಗ ಬೆಳ್ಳುಳ್ಳಿನ ಜಜ್ಜಬೇಕು. ಬೆಳ್ಳುಳ್ಳಿನ ಸಹ ಇವರು ಕಲ್ಲಲ್ಲೇ ಹಾಕಿ ಕುಟ್ಟಿ ಅದರ ಪೇಸ್ಟ್ ಮಾಡ್ತಾರೆ. ಈ ಪಲ್ಯ ನಮ್ಮ ಉಡುಪಿ ಮಂಗಳೂರು ಕಡೆ ಸ್ವಲ್ಪ ಕಡಿಮೆ ಅನಿಸುತ್ತೆ ನನಗೆ. ನಾನು ನೋಡಿದ್ದೇ ಇಲ್ಲಿ ಇವರ ಮನೆಯಲ್ಲೇ ಮಾಡಿದ್ದನ್ನು ಫಸ್ಟ್ ಟೈಮ್ ನೋಡಿದ್ದು. ಆಮೇಲೆ ಬೆಂಗಳೂರು ಕಡೆ ಎಲ್ಲ ಇದನ್ನು ಮಾಡ್ತಾರೆ ಹೆಚ್ಚಾಗಿ. ಗೊಂಗೂರ ಸೊಪ್ಪು ಅಂತ ಸಿಗುತ್ತೆ, ಅದನ್ನು ತಗೊಂಡು ಈ ಥರ ಪಲ್ಯನ ಮಾಡ್ತಾರೆ. ಈಗ ನೋಡಿ, ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ತೆಗೆದಿಟ್ಕೊಂಡ್ರು. ಇವರಲ್ಲಿ ನಮ್ಮ 3 ಬಗೆಯ ಪೇಸ್ಟ್ಗಳು ರೆಡಿ ಆಯಿತು. ಒಂದು ಜೀರಿಗೆ ಪುಡಿ ಮಾಡಿದರು, ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್, ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತಯಾರಾಯಿತು.
ಈಗ ನಮ್ಮ ಸೊಪ್ಪು ಬೆಂದಿದೆ ಅಂತ ಇನ್ನೊಮ್ಮೆ ನಾವು ನೋಡುವ. ನೋಡಿ, ಈ ರೀತಿ ಕೈಯಿಂದ ನಾವು ಮುಟ್ಟಿ ನೋಡಬೇಕು ಅದನ್ನು. ಅದು ಇನ್ನೂ ಸಹ ಗಟ್ಟಿನೇ ಇದೆ ನೋಡಿ. ಆ ಸೊಪ್ಪು ಕೈಗೆ ಇನ್ನೂ ಸಹ ಹಿಡಿಲಿಕ್ಕೆ ಬರ್ತಾ ಇಲ್ಲ. ಈ ಥರ ಈಗ ನೋಡಿ, ಈಗ ಸರಿ ಬೆಂದಿತ್ತು. ಸುಮಾರು ನಮಗೆ ಇದು ಬೇಯಲಿಕ್ಕೇನೋ ಒಂದು ಅರ್ಧ ಗಂಟೆ ಹಿಡಿಯಿತು. ಈಗ ಇದರ ನೀರನ್ನು ಸೋಸಿ ಬರೀ ಸೊಪ್ಪನ್ನು ಇವರು ತೆಗೆದಿಡ್ತಾ ಇದ್ದಾರೆ. ಇದು ನೀರು ತುಂಬ ಹುಳಿಯಾಗಿರ್ತದೆ. ಈ ಸೊಪ್ಪು ಹುಳಿನೇ, ಈ ಸೊಪ್ಪಿನ ಪಲ್ಯ ಹುಳಿನೇ ಬೇಕು, ಅದೇ ರುಚಿ ಅನಿಸಿದರೆ ನೀವು ನೀರು ಸಮೇತ ಇದನ್ನು ಬಳಸ್ಬೋದು. ಇಲ್ಲಾಂದರೆ ಈ ನೀರನ್ನು ಬಸಿದು ಆ ಸೊಪ್ಪನ್ನು ಮಾತ್ರ ಬಳಸಿ ಪಲ್ಯನ ಮಾಡ್ಬೋದು. ಎರಡೂ ರೀತಿಯಲ್ಲೂ ಮಾಡ್ಬೋದು. ರುಚಿ ಎರಡೂ ಕೂಡ ಚೆನ್ನಾಗಿ ಬರ್ತದೆ. ಈ ಸೊಪ್ಪಿನ ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆವಾಗವಾಗ ಮಾಡ್ತಾ ಇದ್ರೆ ಒಳ್ಳೆಯದು. ಈಗ ಇವರು ನೀರನ್ನು ಬಸಿದು ಸೊಪ್ಪನ್ನು ನೋಡಿ ಬೇರ್ಪಡಿಸಿ ಇಟ್ಕೊಂಡ್ರು. ಆ ಸೊಪ್ಪನ್ನು ಪುನಃ ನಾವು ಪಾತ್ರೆಯಲ್ಲಿ ಬೇಯಿಸಲಿಕ್ಕಿದೆ. ಈಗ ಸೊಪ್ಪು ಪಾತ್ರೆಯಲ್ಲಿ ಹಾಕಿದ್ರು, ಅದಕ್ಕೆ ಈಗ ಇನ್ನು ಸ್ವಲ್ಪ ನಾವು ನೀರನ್ನು ಸೇರಿಸಬೇಕು. ಒಂದು ಲೋಟದಷ್ಟು ನೀರನ್ನು ಇವರು ಸೇರಿಸಿದ್ರು. ಇದರ ಜೊತೆಗೆ ಬೇರೆ ಸಾಮಗ್ರಿಗಳನ್ನು ಸಹ ಈಗ ಬೆರೆಸಲಿಕ್ಕೆ ಇದೆ. ಈಗ ಮೊದಲನೇದಾಗಿ ಇವರು ಗೋಧಿ ನುಚ್ಚನ್ನು ಸೇರಿಸ್ತಾ ಇದ್ದಾರೆ. ಗೋಧಿ ನುಚ್ಚು ಸೇರಿಸ್ಬೋದು ಅಥವಾ ಜೋಳದ ನುಚ್ಚು ಸಹ ಸಿಗುತ್ತೆ, ಅದು ಸಹ ಸೇರಿಸ್ಬೋದು. ಆಮೇಲೆ ಈಗ ನೆಲಗಡಲೆನ ಸೇರಿಸ್ತಾ ಇದ್ದಾರೆ. ಈಗ ಗೋಧಿ ನುಚ್ಚು ಮತ್ತು ನೆಲಗಡಲೆ ಸೊಪ್ಪಿನ ಜೊತೆ ಚೆನ್ನಾಗಿ ಬೇಯಲಿ. ಇದನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸುವ. ಈಗ ಇದು ಗೋಧಿ ನುಚ್ಚು ಬೆಂದಿದ ಅಂತ ಇವರು ಚೆಕ್ ಮಾಡ್ತಾ ಇದ್ದಾರೆ. ನೋಡಿ, ಗೋಧಿ ನುಚ್ಚು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದಾರೆ. ಆಮೇಲೆ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಬೆರೆಸ್ಕೊಂಡು ಎಲ್ಲ ಕಡೆ ನಮ್ಮ ಅರಿಶಿನ ಮತ್ತು ಈ ಸೊಪ್ಪು ನುಚ್ಚು ಎಲ್ಲ ಬೆರಿಬೇಕು. ಈಗ ಇವರು ಮ್ಯಾಶರ್ನ ಬಳಸಿ ಈ ಸೊಪ್ಪನ್ನು ಇನ್ನೂ ಸಹ ಈ ರೀತಿ ಅಂದರೆ ಮ್ಯಾಶ್ ಮಾಡ್ತಾ ಇದ್ದಾರೆ. ಈ ಸೊಪ್ಪು ಗಟ್ಟಿನೇ ಇರುತ್ತಲ್ಲ, ಈಗ ಚೆನ್ನಾಗಿ ಬೆಂದಿದೆ, ಆದರೂ ಸಹ ಇದನ್ನು ಇನ್ನೊಮ್ಮೆ ಇವರು ಮ್ಯಾಶರ್ನ ಬಳಸ್ಕೊಂಡು ಮಾಡ್ತಾರೆ. ಇದು ಎಷ್ಟು ಮ್ಯಾಶ್ ಮಾಡಿದಷ್ಟು ಅದರ ರುಚಿ ಜಾಸ್ತಿ ಬರುತ್ತೆ. ಯಾಕಂದರೆ ಎಲೆಗಳೆಲ್ಲವೂ ಮ್ಯಾಶ್ ಆಗೋಗುತ್ತೆ, ಆಮೇಲೆ ರುಚಿ ನಮಗೆ ಸ್ಪಷ್ಟವಾಗಿ ಸಿಗುತ್ತೆ. ಇದು ತುಂಬ ಹೊತ್ತು ಈ ಥರ ಮಾಡ್ತಾ ಇರಬೇಕಾಗತ್ತೆ. ಸುಮಾರು ಒಂದು 10 ನಿಮಿಷ ಇವರು ಮಾಡಿದರು ಈ ಥರ. ನೋಡಿ, ಇದು ಒಂಥರ ತುಂಬ ಡಿಫ್ರೆಂಟ್ ಆಗಿರುವಂಥ ಮೆಥಡ್. ಈಗ ಇದಕ್ಕೆ ನಾವು ಈಗಾಗಲೇ ತಯಾರು ಮಾಡಿಟ್ಟಂಥ ಖಾರ ಎಲ್ಲ ಸೇರಿಸ್ತಾ ಇದ್ದಾರೆ ಅಜ್ಜಿ. ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್, ಆಮೇಲೆ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸಿದ್ರು. ಈಗ ಪುನಃ ಮ್ಯಾಶರ್ನ ಸಹಾಯದಿಂದಲೇ ಇದನ್ನೆಲ್ಲ ಬೆರೆಸ್ಕೊಳ್ತಾ ಇದ್ದಾರೆ. ಆಮೇಲೆ ಎಲೆನೂ ಕೂಡ ಮ್ಯಾಶ್ ಮಾಡ್ತಾ ಇದ್ದಾರೆ. ಈ ಸೊಪ್ಪು ನಮ್ಮ ದೇಹದಲ್ಲಿ ಶಕ್ತಿಯನ್ನು ವೃದ್ಧಿಸ್ತದಂತೆ. ಆಮೇಲೆ ಇದು ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ಈಗ ಇದಕ್ಕೆ ಇವರು 1 ಚಮಚದಷ್ಟೇ ಬೆಲ್ಲನ ತಗೊಂಡಿದ್ರು, ಅದನ್ನು ಸೇರಿಸ್ತಾ ಇದ್ದಾರೆ. ಬೆಲ್ಲ ಯಾಕೆ ಸೇರಿಸೋದಂದರೆ ಈ ಸೊಪ್ಪು ಸ್ವಲ್ಪ ಉಗುರು ಮತ್ತು ಹುಳಿ ರುಚಿಯನ್ನು ಹೊಂದಿರ್ತದೆ, ಅದಕ್ಕೋಸ್ಕರ ಬೆಲ್ಲ ಸೇರಿಸ್ತಾರೆ. ಬೆಲ್ಲ ಸೇರಿಸಿದರೆ ರುಚಿ ತುಂಬ ಚೆನ್ನಾಗಿರ್ತದೆ. ಈಗ ಪುನಃ ಇದನ್ನು ಚೆನ್ನಾಗಿ ನಾವು ಮ್ಯಾಶರ್ನ ಸಹಾಯದಿಂದಲೇ ಬೆರೆಸ್ಕೊಳ್ಬೇಕು. ಈಗ ಅಜ್ಜಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದಾರೆ. ಪುನಃ ಇದನ್ನು ಮ್ಯಾಶರ್ನ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಸೌಟನ್ನು ಅವರು ಬಳಸಲೇ ಇಲ್ಲ ನೋಡಿ, ಮ್ಯಾಶರ್ನೇ ಬಳಸಿದ್ದಾರೆ. ಯಾಕಂದರೆ ಆ ಎಲೆಗಳು ಚೆನ್ನಾಗಿ
ಇದಾಗಬೇಕು, ಕ್ರಷ್ ಆಗಬೇಕು. ಇದನ್ನು ಮಿಕ್ಸಿಗೆ ಹಾಕಿ ಕ್ರಷ್ ಮಾಡ್ಬೋದಲ್ಲ, ಗ್ರೈಂಡ್ ಮಾಡ್ಬೋದಲ್ಲ ಅಂತ ಕೇಳಿದರೆ ಮಿಕ್ಸಿಗೆ ಹಾಕಿ ಮಾಡಲ್ಲ. ಇದೊಂದು ಟ್ರೆಡಿಷ್ನಲ್ ವೇ ಆಫ್ ಮೇಕಿಂಗ್ ದಿಸ್ ಕರಿ. ಅವರು ಇದೇ ಥರ ಮಾಡ್ತಾರೆ, ತುಂಬ ಚೆನ್ನಾಗಿ ಬರ್ತದೆ ಇದು. ಈಗ ಮೇಲಿಂದ 1 ಚಮಚದಷ್ಟು ಅಡುಗೆ ಎಣ್ಣೆನ ಬಳಸ್ತಾ ಇದ್ದಾರೆ. ನಾವು ಅಡುಗೆಗೆ ಬಳಸೋ ಯಾವುದೇ ಎಣ್ಣೆನೂ ಸೇರಿಸ್ಬೋದು. ಆಮೇಲೆ ಪುನಃ ಬೆರೆಸ್ಕೊಳ್ತಾ ಇದ್ದಾರೆ. ಈಗ ಇವರು ಒಂದು ತಟ್ಟೆನಲ್ಲಿ ಒಂಚೂರು ನೀರು ತಗೊಂಡು ಇದರ ಒಳಭಾಗ ಮತ್ತು ಹೊರಭಾಗಕ್ಕೆ ಈ ರೀತಿ ಹಚ್ಕೊಂಡ್ರು. ಇದು ನೈವೇದ್ಯಕ್ಕೆ ಇಡುವ ಒಂದು ಪಲ್ಯ ಆಗಿದ್ದರಿಂದ ಅವರು ಈ ರೀತಿ ಮಾಡ್ತಾರಂತೆ. ಇದು ಒಂದು ಹಳೆಯ ರೀತಿ, ಈ ರೀತಿ ಮಾಡ್ತಾರೆ. ನೈವೇದ್ಯದ ಪ್ರಸಾದಕ್ಕೆ ಈ ರೀತಿ ಮಾಡ್ತಾರಂತೆ. ಆಮೇಲೆ ಈಗ ನೋಡಿ ಎಲ್ಲ ಕಡೆ ಮ್ಯಾಶ್ ಮಾಡಿ, ಆದಷ್ಟು ಈ ಸೊಪ್ಪನ್ನು ಅವರು ಮ್ಯಾಶ್ ಮಾಡಿದರು. ಈಗ ನಮ್ಮ ಪುಂಡಿ ಪಲ್ಯ ತಯಾರಾಯಿತು. ಈಗ ಇದರ ಜೊತೆಗೆ ಜೋಳದ ರೊಟ್ಟಿನೂ ಸಹ ನೈವೇದ್ಯ ಮಾಡ್ತಾರೆ. ಈ ಜೋಳದ ರೊಟ್ಟಿನ ನೋಡಿ ಯಾವ ರೀತಿ ತಟ್ತಾ ಇದ್ದಾರೆ ಅಂಥೇಳಿ. ಈ ರೀತಿಯೇ ತುಂಬ ಸುಲಭದಲ್ಲಿ ಇವರು ಮಾಡ್ತಾರೆ. ಶೇಪ್ ನೋಡಿ, ಆಕಾರನೂ ದುಂಡಗಾಗಿ ಕೊಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಒದ್ದೆ ಬಟ್ಟೆಯಿಂದ ಇದರ ಮೇಲ್ಗಡೆ ಹಚ್ಚಿಬಿಡ್ತಾರೆ ನೀರನ್ನು. ತವದ ಮೇಲೆ ಬಿಸಿಗೆ ಹಾಕಿ ಆನಂತರ ನೀರು ಹಚ್ಚುತ್ತಾರೆ. ಇಲ್ಲಿ ಎಲ್ಲಿಯೂ ಸಹ ಜಾಸ್ತಿ ಎಣ್ಣೆಯ ಉಪಯೋಗನೇ ಇಲ್ಲ. ಈಗ ರೊಟ್ಟಿ ಕಾಯಿಸ್ತಾರೆ ಇವರು, ಚೆನ್ನಾಗಿ ಉಬ್ಬಿ ಬರುವಂಥ ರೊಟ್ಟಿಗಳನ್ನೇ ಮಾಡ್ತಾರೆ ಇವರು. ನೋಡಿ ವೀಕ್ಷಕರೇ, ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಸೂಪರ್ ಸಾಫ್ಟಾಗಿರ್ತದೆ ಇವರ ಕೈ ರುಚಿಯ ರೊಟ್ಟಿ. ಈಗ ನೈವೇದ್ಯದ ತಟ್ಟೆನ ಬಡಿಸ್ತಾ ಇದ್ದಾರೆ. 2 ರೊಟ್ಟಿ ಇಟ್ಟರು. ಆಮೇಲೆ ಪಕ್ಕದಲ್ಲಿ ಸ್ವಲ್ಪ ಪುಂಡಿ ಪಲ್ಯನ ಬಡಿಸಿ ನೈವೇದ್ಯಕ್ಕೆ ಇಡ್ತಾರೆ. ನೋಡಿ ವೀಕ್ಷಕರೇ, ರುಚಿಯಾದಂತಹ ಒಂದು ಸಾಂಪ್ರದಾಯಿಕವಾದಂತಹ ಪಲ್ಯ ಪುಂಡಿ ಪಲ್ಯ ಹೇಗೆ ತುಂಬ ಚೆನ್ನಾಗಿ ಘಮ ಪರಿಮಳ ಬರ್ತಾ ಇದೆ. ಇದು ನೈವೇದ್ಯಕ್ಕೆ ತಯಾರಾಗಿದೆ. ಇವರು ದೇವರಿಗೆ ದೀಪ ಧೂಪಗಳನ್ನೆಲ್ಲ ಹಚ್ಚಿ ಅವರಿಗೆ ಗಣಪತಿ ಬಪ್ಪಗೆ ನೈವೇದ್ಯ ಇಟ್ಟಿದ್ದಾರೆ. ಇವ್ರ ಕಡೆ ಈ ಪಲ್ಯದ ನೈವೇದ್ಯ ಮತ್ತು ಜೋಳದ ರೊಟ್ಟಿ ನೈವೇದ್ಯವನ್ನು ಮಾಡ್ತಾರಂತೆ. ಇವರು ಗಣಪತಿ ಬಪ್ಪ ಮೂರಯ ಪುಂಡಿ ಪಲ್ಯ ಸೋರಯ ಅಂತ ಒಂದು ಉಕ್ತಿ ಇದೆ ಅಂತ ಇವರ ಕಡೆ. ಹಾಗಾಗಿ ಇವರು ಒಂದು ದಿನ ಈ ಪಲ್ಯದ ನೈವೇದ್ಯನ ಕೊಡ್ತಾರೆ ಗಣಪತಿ ಬಪ್ಪಗೆ. ನೋಡಿ ವೀಕ್ಷಕರೇ, ರುಚಿಯಾದಂತಹ ರೊಟ್ಟಿ ಜೊತೆ ಪುಂಡಿ ಪಲ್ಯನೂ ತಯಾರಾಗಿದೆ. ಶ್ರೀ ಗಣೇಶ ಅವರಿಗೆ ನೈವೇದ್ಯನೂ ತೋರಿಸಿ ಆಗಿದೆ. ಇದರ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗೆ ಯಾವಾಗ ತಿನ್ನೋದು ಅಂತ ಆಗ್ತಾ ಇದೆ. ಅಜ್ಜಿ ಕೈ ರುಚಿದ್ದು ತುಂಬಾ ಟೇಸ್ಟಿಯಾಗಿ ಬಂದಿದೆ. ಸೊ ವೀಕ್ಷಕರೇ, ನೀವು ಸಹ ಇದನ್ನು ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇದು ಉತ್ತರ ಕರ್ನಾಟಕದ ಒಂದು ವಿಶೇಷವಾದಂಥ ಸಾಂಪ್ರದಾಯಿಕವಾದಂಥ ಅಡುಗೆ. ನಮ್ಮ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಮುಂದೆ ಇದೇ ಥರ ಒಂದು ನೈವೇದ್ಯದ ಅಡುಗೆಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.